ಟೆಸ್ಟೋಸ್ಟೆರೋನ್ ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ ನಮ್ಮ ಸ್ಪರ್ಮ್ ಪ್ರೊಡಕ್ಷನ್ ಮತ್ತೆ ನಮ್ಮ ಸೆಕ್ಸ್ ಡ್ರೈವ್. ಹೌ ಟು ಇನ್ಕ್ರೀಸ್ ಟೆಸ್ಟೋಸ್ಟೆರೋನ್. ನೀವು ಹೇಗೆ ನಿಮ್ಮ ಟೆಸ್ಟೋಸ್ಟೆರೋನ್ ಲೆವೆಲ್ನ ಇಂಪ್ರೂವ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಸಿಂಪಲ್ 5 ಸ್ಟೆಪ್ಸ್ ಅಲ್ಲಿ ಹೇಳ್ತೀನಿ. ಅದಕ್ಕೂ ಮುಂಚೆ ನಾನು ಒಂದು ಫಾಲೋ ಮಾಡ್ಕೊಂಡು ವಿಡಿಯೋನ ಹಾಗೆ ಸೇವ್ ಮಾಡ್ಕೊಳ್ಳಿ. ನಿಮ್ಮಲ್ಲಿ ಸುಮಾರು ಜನಕ್ಕೆ ಟೆಸ್ಟೋಸ್ಟೆರೋನ್ ಅಂದ್ರೆ ಏನು, ಅದು ಎಲ್ಲಿಂದ ಪ್ರೊಡ್ಯೂಸ್ ಆಗುತ್ತೆ, ಅದು ನಮ್ಮ ಬಾಡಿಲಿ ಹೇಗೆ ವರ್ಕ್ ಆಗುತ್ತೆ, ಅದರಿಂದ ಏನೇನು ಯೂಸ್ ಇರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆ ಇನ್ನೂ ಸುಮಾರು ಜನ ಗೊತ್ತಿಲ್ಲ. ಸೊ ಫಸ್ಟು ಬೇಸಿಕ್ ನೀವು ಟೆಸ್ಟೋಸ್ಟೆರೋನ್ ಬಗ್ಗೆ ತಿಳ್ಕೊಳ್ಳಿ. ಮೆನ್ನಲ್ಲಿ ಟೆಸ್ಟೋಸ್ಟೆರೋನ್ ಪ್ರೊಡ್ಯೂಸ್ ಆಗೋದು ನಮ್ಮ ಟೆಸ್ಟಿಕಲ್ಸ್ ಅಲ್ಲಿ. ಇದನ್ನ ನಾವು ಲೈಡಿಕ್ ಸೇಲ್ಸ್ ಅಂತ ಹೇಳ್ತೀವಿ. ಅಂದ್ರೆ ಇದನ್ನ ನಮ್ಮ ಬ್ರೈನ್ ಫುಲ್ಲು ಕಂಟ್ರೋಲ್ ಮಾಡುತ್ತೆ. ಹೆಂಗೆ ಅಂತ ಇವಾಗ ಹೇಳ್ತೀನಿ ನೋಡಿ. ನಮ್ಮ ಬ್ರೈನ್ ಅಲ್ಲಿ ಇರೋ ಹೈಪೋಥಾಲಮಸ್ ಸಿಗ್ನಲ್ ಕೊಡುತ್ತೆ. ಅವಾಗ ನಮ್ಮ ಪಿಟ್ಯೂಟರಿ ಗ್ಲ್ಯಾಂಡ್ ಹಾರ್ಮೋನ್ ರಿಲೀಸ್ ಮಾಡುತ್ತೆ. ಮತ್ತೆ ಅವಾಗ ನಮ್ಮ ಟೆಸ್ಟಿಕಲ್ಸ್ ಇಂದ ನಮಗೆ ಟೆಸ್ಟೋಸ್ಟೆರೋನ್ ಅನ್ನೋದು ಪ್ರೊಡ್ಯೂಸ್ ಆಗುತ್ತೆ. ಇದನ್ನೇ ಹಾರ್ಮೋನಲ್ ಆಕ್ಸೆಸ್ ಅಂತ ಹೇಳ್ತೀವಿ. ಬಾಡಿಲಿ ಟೆಸ್ಟೋಸ್ಟೆರೋನ್ ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ ನಮ್ಮ ಸ್ಪರ್ಮ್ ಪ್ರೊಡಕ್ಷನ್ ಮತ್ತೆ ನಮ್ಮ ಸೆಕ್ಸ್ ಡ್ರೈವ್, ಮಸಲ್ ಮಾಸ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಮತ್ತೆ ನಮ್ಮ ಬೋನ್ ಡೆನ್ಸಿಟಿಗೆ. ಈ ತರ ಹೇಳ್ಕೊಂಡ್ರೆ ತುಂಬಾ ವಿಷಯ ಇದೆ ಹೇಳೋದಕ್ಕೆ. ಸೊ ವಿಡಿಯೋ ಆಗ್ಲೇ ಲೆಂತ್ ಆಗೋಯ್ತು. ನಾನು ಹೇಳ್ತೀನಿ ಅಂತ ಹೇಳಿದ್ದು 5 ಸ್ಟೆಪ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕೂ ಮುಂಚೆ ನಾನು ಒಂದು ಫಾಲೋ ಮಾಡ್ಕೊಂಬಿಡಿ. ಇಲ್ಲಾಂದ್ರೆ ನೆಕ್ಸ್ಟ್ ವಿಡಿಯೋ ನಾನು ಅಪ್ಲೋಡ್ ಮಾಡೋದು ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರಲ್ಲ. ಥ್ಯಾಂಕ್ ಯು.